ಇತ್ತೀಚಿನ ದಿನಗಳಲ್ಲಿ ಸಾವು ಎಂಬ ಮಾಯಾವಿ ಯಾರಿಗೆ ಯಾವಾಗ ಬಂದೆರಗುತ್ತೋ ಹೇಳೋದಕ್ಕಾಗ್ತಿಲ್ಲ. ಹದಿಹರೆಯದ ವಯಸ್ಸಿನಲ್ಲೇ ಅನೇಕ ಮಂದಿ ಉಸಿರು ಚೆಲ್ತಿದ್ದಾರೆ. ಬಾಳಿ ಬದುಕಬೇಕಾದಂತಹ ಯುವ ಜೀವಗಳು ಅರ್ಧದಲ್ಲೇ ಜೀವನವನ್ನ ಮುಗಿಸಿ ಜೀವ ಬಿಡ್ತಿವೆ. ಈ ರೀತಿಯ ಅಕಾಲಿಕ ಸಾವುಗಳಿಗೆ ನಮ್ಮಿಂದಾಗುವಂತಹ ಒಂದಷ್ಟು ತಪ್ಪುಗಳು ಕಾರಣವಾದರೆ ವಿಧಿ ಮತ್ತು ಹಣೆಬರಹವೂ ಕೂಡ ಅಷ್ಟೇ ಪ್ರಮುಖ ಕಾರಣವಾಗುತ್ತೆ. ಜೊತೆಗೆ ನಮ್ಮ ಜೀವನ ಶೈಲಿ, ನಾವು ಅನುಸರಿಸುವಂತಹ ಆಹಾರ ಪದ್ಧತಿ, ಇತ್ತೀಚಿನ ದಿನಗಳಲ್ಲಿ ಎದುರಾಗ್ತಾ ಇರುವಂತಹ ಅಪರೂಪದ ಕಾಯಿಲೆಗಳು ಕೂಡ ಅಕಾಲಿಕವಾಗಿ ವ್ಯಕ್ತಿಗೆ ಸಾವನ್ನು ತಂದೊಡ್ಡುತ್ತಿವೆ. ಯಾಕಪ್ಪ ಈ ಸಾವಿನ ವಿಚಾರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅನ್ಕೊಳ್ತೀರಾ? ಅದಕ್ಕೆ ಕಾರಣ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ 19 ವರ್ಷದ ಯುವತಿಯೊಬ್ಳು ಇಹಲೋಕವನ್ನ ತ್ಯಜಿಸಿದ್ಲು. ಬಾಳಿ ಬದುಕಬೇಕಾದಂತಹ ಯುವತಿ, ಬದುಕಿನಲ್ಲಿ ಸಾಕಷ್ಟು ಕನಸುಗಳನ್ನು ಕಂಡಿದ್ದಂತಹ ಜೀವ ನಮ್ಮನ್ನ ಅಗಲಿ ದೂರವಾಗಿದೆ. ಅದು ಕೂಡ ಒಂದು ಅಪರೂಪದ ವಿಚಿತ್ರ ಕಾಯಿಲೆಯಿಂದ. ಎಸ್, ನಾನು ಹೇಳ್ತಾ ಇರೋದು ಬಾಲಿವುಡ್ ನಟಿ ಸುಹಾನಿ ಭಟ್ನಾಗರ್ ಬಗ್ಗೆ. ಅಮೀರ್ ಖಾನ್ ರವರ ಸೂಪರ್ ಡೂಪರ್ ಹಿಟ್ ಚಿತ್ರ ದಂಗಲ್ನಲ್ಲಿ ಕಿರಿಯ ಬಬಿತಾ ಕುಮಾರಿ ಪೋಗಟ್ ಪಾತ್ರದಲ್ಲಿ ಸುಹಾನಿ ಅಭಿನಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ರು. ಆದರೆ 19 ವರ್ಷಕ್ಕೆ ಈ ನಟಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಆರಂಭದಲ್ಲಿ ನಟಿಯ ಸಾವಿಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆದರೆ ಇದೀಗ ಆಕೆಯ ಕುಟುಂಬಸ್ಥರೇ ಕೊಟ್ಟಿರುವಂತಹ ಮಾಹಿತಿಯಿಂದ ಆಕೆಯ ಸಾವಿಗೆ ಈ ಅಪರೂಪದ ಕಾಯಿಲೆಯೇ ಕಾರಣ ಎನ್ನಲಾಗ್ತಿದೆ. ಹಾಗಿದ್ರೆ ಸುಹಾನಿಗೆ ಏನಾಗಿತ್ತು ಅನ್ನೋದನ್ನು ನೋಡೋದಾದ್ರೆ, ಸುಹಾನಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಅಪಘಾತಕ್ಕೊಳಗಾಗಿ ಕಾಲು ಮುರಿದುಕೊಂಡಿದ್ರು. ಅದಕ್ಕೋಸ್ಕರ ಆಕೆ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ರು. ವೈದ್ಯರು ಸೂಚಿಸಿದಂತಹ ಔಷಧಿಗಳು ಸೇವಿಸ್ತಾ ಇದ್ರು. ಈ ರೀತಿಯಾಗಿ ತನ್ನ ಅಪಘಾತಕ್ಕೆ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿಯೇ ಸುಹಾನಿಯವರ ಆರೋಗ್ಯದಲ್ಲಿ ಏರುಪೇರುಂಟಾಗುತ್ತೆ. ಮೊದಲಿಗೆ ಆಕೆಯ ದೇಹದ ಕೆಲ ಭಾಗಗಳಲ್ಲಿ ರ್ಯಾಷಸ್ ಉಂಟಾಗುತ್ತೆ. ಮೇ ಬಿ ಮಾತ್ರೆ ತಗೊಳ್ತಾ ಇರೋದ್ರಿಂದ ಈ ರೀತಿ ಆಗ್ತಾ ಇರಬಹುದು ಅಂತ ಪೋಷಕರು ಅಂದುಕೊಳ್ತಾರೆ. ನಂತರದ ದಿನಗಳಲ್ಲಿ ಆಕೆಯ ಕೈನ ಒಂದು ಹಸ್ತ ಊದಿಕೊಳ್ಳುವುದಕ್ಕೆ ಆರಂಭವಾಗುತ್ತೆ. ಮೊದಲು ಇದನ್ನು ಕೂಡ ಸಾಮಾನ್ಯ ಅನ್ಕೊಳ್ತಾರೆ. ಕೊನೆಗೆ ಮತ್ತೊಂದು ಹಸ್ತವು ಕೂಡ ಊದಿಕೊಳ್ಳುವುದಕ್ಕೆ ಶುರುವಾಗುತ್ತೆ. ಕೊನೆಗೆ ಆಕೆಯ ಇಡೀ ದೇಹ ಊದಿಕೊಂಡು ಬಿಡುತ್ತೆ. ಈ ರೀತಿ ಆದಾಗ ಆತಂಕಕ್ಕೀಡಾದಂತಹ ಪೋಷಕರು ಅನೇಕ ವೈದ್ಯರನ್ನ ಸಂಪರ್ಕ ಮಾಡಿ ಏನಿದು ಸಮಸ್ಯೆ, ಏನಿದು ಕಾಯಿಲೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಕಾಯಿಲೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಈ ಕಾಯಿಲೆ ಮತ್ತಷ್ಟು ಉಲ್ಬಣಗೊಳ್ತಾ ಇದ್ದ ಹಾಗೆ ಆಕೆಯನ್ನ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಸಾಕಷ್ಟು ಪರೀಕ್ಷೆಗಳು ನಡೆದ ಬಳಿಕ ಆಕೆಗೆ ಇರೋದು ಡರ್ಮಾಟೋಮಿಯೋಸಿಟಿಸ್ ಅನ್ನೋ ಕಾಯಿಲೆ ಅನ್ನೋದು ತಿಳಿದು ಬರುತ್ತೆ. ಹಾಗಿದ್ರೆ ಏನಿದು ಕಾಯಿಲೆ? ಡರ್ಮಾಟೋಮಿಯೋಸಿಟಿಸ್ ಅಂದರೆ ಏನು? ಈ ಅಪರೂಪದ ಕಾಯಿಲೆಯ ಲಕ್ಷಣಗಳು ಏನು? ಯಾರಿಗೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ನೋಡೋದಾದ್ರೆ, ಸ್ನಾಯು ದೌರ್ಬಲ್ಯಕ್ಕೆ ಕಾರಣವಾಗುವಂತಹ ಅಪರೂಪದ ಕಾಯಿಲೆಯೇ ಡರ್ಮಾಟೋಮಿಯೋಸಿಟಿಸ್. ಇದೊಂದು ಉರಿಯೂತದ ಕಾಯಿಲೆಯಾಗಿದ್ದು ಚರ್ಮದಲ್ಲಿ ದದ್ದುಗಳು, ಸ್ನಾಯು ದೌರ್ಬಲ್ಯವನ್ನು ಉಂಟು ಮಾಡುತ್ತೆ. ಅಪರೂಪದ ಕಾಯಿಲೆಯು ಇತರ ಸ್ನಾಯು ರೋಗಗಳಿಗಿಂತ ತುಂಬ ವಿಭಿನ್ನವಾಗಿದ್ದು ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಈ ರೋಗವು ಯಾವುದೇ ವಯಸ್ಸಿನಲ್ಲಿ ಬರಬಹುದು. 50ರಿಂದ 70 ವರ್ಷ ವಯಸ್ಸಿನ ವಯಸ್ಕರ ಮೇಲೆ ಅತಿ ಹೆಚ್ಚಾಗಿ ಈ ಕಾಯಿಲೆ ಪರಿಣಾಮ ಬೀರುತ್ತೆ. ಆದರೆ 19 ವರ್ಷದ ಸುಹಾನಿ ಈ ಕಾಯಿಲೆಗೆ ಬಲಿಯಾಗಿದ್ದಂತೂ ದುರಂತ. ಇನ್ನು ಇದಕ್ಕೆ ಚಿಕಿತ್ಸೆ ಏನಪ್ಪಾ ಅಂದ್ರೆ, ವೈದ್ಯರು ತಿಳಿಸಿದಂತೆ ಏಕೈಕ ಚಿಕಿತ್ಸೆ ಸ್ಟಿರಾಯ್ಡ್. ಇನ್ನು ಸುಹಾನಿಗೆ ಸಾಕಷ್ಟು ಸ್ಟಿರಾಯ್ಡ್ಗಳನ್ನ ಕೂಡ ಕೊಡಲಾಗಿತ್ತು. ಆದರೆ ಆಕೆಯ ದೇಹ ಸ್ಪಂದಿಸ್ತಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಆಕೆಯಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ದುರ್ಬಲವಾಗಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಕಾಯಿಲೆಯಿಂದ ಚೇತರಿಸಿಕೊಳ್ಳುವುದಕ್ಕೆ ಸಾಕಷ್ಟು ಸಮಯವೇ ಬೇಕಾಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದರಿಂದ ಆಸ್ಪತ್ರೆಯಲ್ಲಿಯೇ ಆಕೆಗೆ ಸೋಂಕು ತಗುಲಿತ್ತು. ಅಷ್ಟು ಮಾತ್ರವಲ್ಲ, ಆಕೆಯ ಶ್ವಾಸಕೋಶಗಳು ಬಹಳ ದುರ್ಬಲವಾಗಿದ್ದವು ಅಂತ ಸುಹಾನಿಗೆ ಚಿಕಿತ್ಸೆಯನ್ನು ನೀಡಿದಂತಹ ವೈದ್ಯರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಕೆಯ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋಕೆ ಶುರುವಾಯಿತು. ಇದು ಉಸಿರಾಟದ ಮೇಲೆ ಪರಿಣಾಮ ಬೀರಿ ಕೊನೆಗೆ ಫೆಬ್ರವರಿ 17ರಂದು ಆಕೆ ಉಸಿರನ್ನ ನಿಲ್ಲಿಸಿದಳು ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ.
ಇನ್ನು ತಮ್ಮ ಮಗಳ ಬಗ್ಗೆ ಮಾತನಾಡಿದಂತಹ ಸುಹಾನಿಯವರ ತಾಯಿ ಪೂಜಾ ತಮ್ಮ ಮಗಳ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಕೆಗೆ ಜೀವನದಲ್ಲಿ ಸಾಧಿಸುವ ಹಂಬಲ ಇತ್ತು. ದಂಗಲ್ ಸಿನಿಮಾಗೆ 25,000 ಮಕ್ಕಳ ಆಡಿಷನ್ ನಡೀತು. ಅದರಲ್ಲಿ ನನ್ನ ಮಗಳು ಆಯ್ಕೆಯಾದ್ಲು. ಇನ್ನು ಸುಹಾನಿ ದಂಗಲ್ ಸಿನಿಮಾದಲ್ಲಿ ಅಭಿನಯಿಸಿದ ಮೇಲೆ ಆಫರ್ಗಳು ಬರುವುದಕ್ಕೆ ಶುರುವಾಯಿತು. ಅನೇಕ ಜಾಹೀರಾತುಗಳಲ್ಲೂ ಕೂಡ ಆಕೆ ಕಾಣಿಸಿಕೊಂಡಿದ್ಲು. ಆದರೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಟನೆಯನ್ನ ನಿಲ್ಲಿಸಿ ತನ್ನ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ಲು. ಆದರೆ ವಿಧಿಯಾಟದಿಂದಾಗಿ 19 ವರ್ಷಕ್ಕೆ ಇಹಲೋಕವನ್ನ ಸುಹಾನಿ ತ್ಯಜಿಸಿದ್ದು, ಹೆತ್ತವರು ಕಣ್ಣೀರ ಕಡಲಲ್ಲಿ ತೇಲ್ತಿದ್ದಾರೆ. ಇನ್ನೂ ಅನೇಕರ ಪ್ರಕಾರ ಸುಹಾನಿ ಅಪಘಾತಕ್ಕೆ ತೆಗೆದುಕೊಳ್ತಾ ಇದ್ದಂತಹ ಚಿಕಿತ್ಸೆಯಿಂದಾಗಿ ಅಡ್ಡಪರಿಣಾಮ ಉಂಟಾಗಿದೆ. ಅಡ್ಡಪರಿಣಾಮದಿಂದಲೇ ಆಕೆ ಸಾವನ್ನಪ್ಪಿರಬಹುದು ಅಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ.